ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಬುಜ್ಜಿ ರಜತ್ನಿಂದ ಮತ್ತೆ ಹುಚ್ಚಾಟ ಮಾಡಲಾಗಿದೆ. ರೀಲ್ಸ್ನಿಂದ ಜೈಲಿಗೆ ಹೋಗಿ ಬಂದರೂ ಕೂಡ ಇನ್ನೂ ರಜತ್ ಬುದ್ಧಿಯನ್ನ ಕಲ್ತಿಲ್ಲ ಅಂತ ಈಗ ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಸೇತಾ ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಬುಜ್ಜಿ ರಜತ್. ಹಳೆ ಡಿಸಿ ಕಚೇರಿಯ ಮುಂದೆಯೇ ಸಿಗರೇಟ್ ಸೇತಾ ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ ಮೈಸೂರಿನಲ್ಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಮೋಕಿಂಗ್ ನಿಷೇಧ ಇದ್ರೂ ಕೂಡ ಹುಚ್ಚಾಟವನ್ನ ಮೆರೆದಿರುವಂಥದ್ದು. ಬಿಗ್ ಬಾಸ್ ಸ್ಪರ್ಧಿ ರಜತ್ ನಡೆಗೆ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರಿನ ಹಳೆ ಡಿಸಿ ಕಚೇರಿ ಬಳಿ ನಡೆದಿರುವಂತಹ ಘಟನೆ ಇದು. ಕಳೆದ ವರ್ಷ ಲಾಂಗ್ ಹಿಡಿದು ಪೋಸ್ ಕೊಟ್ಟು ಜೈಲು ಪಾಲಾಗಿದ್ದಂತಹ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ರಜತ್ ಅವರು ಈಗ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಮೈಸೂರಿನ ಪಾರಂಪರಿಕ ಕಟ್ಟಡದಂತಹ ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ರೆಟ್ರೋ ಕಾರ್ನಲ್ಲಿ ಇಳಿದು ಕೈಯಲ್ಲಿ ಸಿಗರೇಟ್ ಹಿಡಿದು ಪೋಸ್ ನೀಡುವ ಮೂಲಕ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಪ್ರಮುಖವಾಗಿ ಹಳೆ ಜಿಲ್ಲಾಧಿಕಾರಿ ಕಟ್ಟಡವನ್ನ ಈಗ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾಗಿ ಆ ಒಂದು ಕಟ್ಟಡ ಪಾಳು ಬಿದ್ದಿದೆ. ಅಂತಹ ಕಟ್ಟಡದ ಬಳಿಯೇ ಈಗ ರೆಟ್ರೋ ಲುಕ್ ನಲ್ಲಿ ಕಾರಿಂದ ಇಳಿಯುವಾಗ ಕೈಯಲ್ಲಿ ಸಿಗರೇಟ್ ಅನ್ನ ಹಿಡಿದು ಕೆಳಗೆ ಇಳಿಯುವಂತಹ ರಜತ್ ಅವರು 2 ವಿಡಿಯೋಗಳನ್ನ ತನ್ನ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ದುರಂತದ ವಿಷಯ ಅಂತ ಅಂದ್ರೆ ರಜತ್ ಸಮಾಜಕ್ಕೆ ಅಥವಾ ಯುವ ಜನತೆಗೆ ಏನ್ ಸಂದೇಶವನ್ನ ನೀಡ್ತಿದ್ದಾರೆ ಅಂತ ಹೇಳಿ ಈಗ ನೆಟ್ಟಿಗರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಮೈಸೂರಿನ ಅರಮನೆ ಸುತ್ತಮುತ್ತ ಈಗಾಗಲೇ ಫೋಟೋ ಶೂಟ್ ಸೇರಿದಂತೆ ಹಲವು ಕಾರ್ಯಗಳಿಗೆ ಬ್ರೇಕ್ ಹಾಕಲಾಗಿದೆ. ಈ ಕಾರಣಕ್ಕಾಗಿ ಕೆಲವೊಂದಷ್ಟು ವಿಡಿಯೋಗ್ರಾಫರ್ಸ್ಗಳು ಮತ್ತೆ ಫೋಟೋಗ್ರಾಫರ್ಸ್ಗಳು ವಿಡಿಯೋ ಶೂಟ್ ಅನ್ನ ಈ ಹಳೆಯ ಜಿಲ್ಲಾಧಿಕಾರಿ ಕಟ್ಟಡದ ಬಳಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅದೇ ರೀತಿಯಲ್ಲಿ ರಜತ್ ಅವರು ಕೈಯಲ್ಲಿ ಸಿಗರೇಟ್ ಅನ್ನ ಹಿಡ್ಕೊಂಡು ರೆಟ್ರೋ ಲುಕ್ ನಲ್ಲಿ ಕಾರ್ನಲ್ಲಿ ಇಳಿಯುವಂತಹ ಒಂದು ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ. ಆ ವಿಡಿಯೋವನ್ನ ಜಾಲತಾಣದಲ್ಲಿ ಹಾಕಿದ ತಕ್ಷಣವೇ ಸಾಕಷ್ಟು ಆಕ್ರೋಶ ಹೊರಹಾಕ್ತಿದೆ. ರಜತ್ ಅವರ ವಿರುದ್ಧ ಕೆಂಡಾಮಂಡಲರಾಗಿ ಕಿಡಿಕಾರುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕೇಳಿ ಅರಮನೆ ನಗರಿ ಮೈಸೂರು ಸಾಂಸ್ಕೃತಿಕರು ಈ ಒಂದು ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಈ ರೀತಿಯ ಕೃತ್ಯಗಳನ್ನು ನಡೆಸೋದು ಎಷ್ಟರ ಮಟ್ಟಿಗೆ ಸರಿ, ಏನ್ ಸಂದೇಶವನ್ನ ನೀಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಬಿ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.